ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ, ಸೂತಕದ ಸಮಯವೇನು, ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ಗರ್ಭಿಣಿಯರು ಯಾವ ಕ್ರಮವನ್ನು ವಹಿಸಬೇಕು ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋ ಮೂಲಕ ಮುಂದಿನ ವಿಡಿಯೋದ ಅಪ್ಡೇಟ್ ನಿಮಗೆ ಬೇಗ ತಲುಪುತ್ತೆ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ, ಸೂತಕದ ಸಮಯವೇನು ನೋಡೋಣ. 25ರ ಮೊದಲ ಸೂರ್ಯಗ್ರಹಣಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇತ್ತೀಚೆಗೆ ಚಂದ್ರಗ್ರಹಣ ಘಟಿಸಿದ್ದು. ವಿಶೇಷ ಅಂದರೆ ಒಂದೇ ತಿಂಗಳಲ್ಲಿ ಚಂದ್ರಗ್ರಹಣ ಸಂಭವಿಸಿ ಇದೀಗ ಸೂರ್ಯಗ್ರಹಣ ಘಟಿಸುತ್ತಿದೆ. ಸೂರ್ಯಗ್ರಹಣದ ಸಮಯ ಹಾಗೂ ಸೂತಕದ ಸಮಯವನ್ನು ನೋಡೋಣ. ಭಾರತದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಕೇವಲ ಬಾಹ್ಯಾಕಾಶದಲ್ಲಿ ಘಟಿಸುವ ವಿಸ್ಮಯವಲ್ಲ, ಅದರ ಹಿಂದೆ ಬಹಳಷ್ಟು ಲೆಕ್ಕಾಚಾರಗಳಿವೆ. ರಾಶಿ ಬದಲಾಗುತ್ತೆ, ಅದೃಷ್ಟ, ಸೂತಕ, ವೃತ್ತ ಸೇರಿದಂತೆ ಒಂದಷ್ಟು ವಿಚಾರಗಳು ಅಡಗಿಕೊಂಡಿವೆ. 2025ರ ಮೊದಲ ಚಂದ್ರಗ್ರಹಣ ಹೋಳಿ ಹುಣ್ಣಿಮೆಯಂದು ಸಂಭವಿಸಿತ್ತು. ಇದೀಗ ಇದೇ ತಿಂಗಳಲ್ಲಿ ಸೂರ್ಯಗ್ರಹಣವು ನಡೀತಾ ಇದೆ. ಇದು ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು, ಚಂದ್ರನ ಭೂಮಿ ಹಾಗೂ ಸೂರ್ಯನ ನಡುವೆ ಬರುವ ಕಾರಣ ಸೂರ್ಯನ ಬೆಳಕು ಭೂಮಿಗೆ ನೆರಳಾಗಿ ಬೀಳಲಿದೆ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ 29ರಂದು ಸಂಭವಿಸಲಿದೆ. ಸೂರ್ಯಗ್ರಹಣವು ಮಧ್ಯಾಹ್ನ 2:21ಕ್ಕೆ ಪ್ರಾರಂಭವಾಗಿ ಸಂಜೆ 6:14ರವರೆಗೆ ಇರಲಿದೆ. ಇನ್ನು ಚಂದ್ರಗ್ರಹಣದಂತೆ ಸೂರ್ಯಗ್ರಹಣವನ್ನು ಸರಿಯಾದ ರಕ್ಷಣೆ ಇಲ್ಲದೆ ನೋಡೋದು ಅಪಾಯಕಾರಿ. ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಪ್ರಮಾಣೀಕೃತ ಸೌರ ಕನ್ನಡಕಗಳು ಅಥವಾ ರಕ್ಷಣಾತ್ಮಕ ಸಾಧನಗಳನ್ನು ಬಳಸೋದು ಅತ್ಯಗತ್ಯ. ಗ್ರಹಣದ ಸಮಯದಲ್ಲಿ ಸೂರ್ಯನಿಗೆ ನೇರವಾಗಿ ಒಡ್ಡಿಕೊಳ್ಳೋದ್ರಿಂದ ರೆಟಿನಾಗೆ ಹಾನಿಯಾಗಬಹುದು ಅಂತ ತಜ್ಞರು ಹೇಳ್ತಾರೆ. ಇನ್ನು ಈ ವರ್ಷದ ಮೊದಲ ಸೂರ್ಯಗ್ರಹಣವು ಯುರೋಪ್, ಏಷ್ಯಾದ ಉತ್ತರ ಭಾಗ, ಉತ್ತರ ಮತ್ತು ಪಶ್ಚಿಮ ಆಫ್ರಿಕಾ, ಉತ್ತರ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಮತ್ತು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಗೋಚರಿಸುತ್ತೆ. ಆದರೆ ಭಾರತದಲ್ಲಿ ಗ್ರಹಣವು ಎಲ್ಲಿಯೂ ಗೋಚರಿಸೋದಿಲ್ಲ. ಹೀಗಾಗಿ ಭಾರತದಲ್ಲಿ ಸೂತಕ ಇರಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಇನ್ನು ಸೂರ್ಯಗ್ರಹಣ ಭಾರತ ಭೂಭಾಗದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇಷ್ಟೇ ಅಲ್ಲ, ರಾಶಿಗಳ ಚಲನವಲನದಲ್ಲಿ ಯಾವುದೇ ಬದಲಾವಣೆ ತರುವುದಿಲ್ಲ. ಹೀಗಾಗಿ ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ. ಶನಿ ಸಂಕ್ರಮಣದಲ್ಲಿ ಸೂರ್ಯಗ್ರಹಣ ಕೂಡ ಬರಲಿದ್ದು 2025ರಲ್ಲಿ ಈ 4 ರಾಶಿಗಳ ಜೀವನ ಚಕ್ರವೇ ಬದಲಾಗಲಿದೆ. ಅದರಲ್ಲೂ ಕೂಡ ಈ 4 ರಾಶಿಗಳು ಯಾವುವು ಅಂತ ನೋಡೋಣ. ಮೇಷ, ವೃಶ್ಚಿಕ, ವೃಷಭ, ಮಿಥುನ. ಈ 4 ರಾಶಿ ಚಕ್ರಗಳ ಜೀವನ ಬಹಳಷ್ಟು ಬದಲಾಗುತ್ತೆ. ಜೊತೆಗೆ ಈ ಒಂದು ರಾಶಿ ಚಕ್ರಗಳ ಅನುಸಾರ ಯಾವುದೇ ತೊಂದರೆಗಳು ಕೂಡ ಈ ರಾಶಿಯವರಿಗೆ ಸಂಭವಿಸುವುದಿಲ್ಲ. ಜೊತೆಗೆ ಗರ್ಭಿಣಿಯರು ಕೂಡ ಈ ಬಾರಿ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಏನು ಅಂದರೆ ಆಗತಾನೆ ಅಂದರೆ ಯಾವ ಸಮಯ ಹೇಳಿದ್ದೀವಿ ಆ ಸಮಯದಲ್ಲಿ ಅಡುಗೆ ಮಾಡೋದು ನಿಷಿದ್ಧ. ಅದನ್ನು ಬಿಟ್ಟು ಬೇರೆ ಯಾವುದೇ ತೊಂದರೆ ಗರ್ಭಿಣಿಯರಿಗೂ ಕೂಡ ಆಗೋದಿಲ್ಲ. ಒಟ್ಟಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.